ಈ ರಾಗಿ ಪಿಜ್ಜಾ ತಿಂದು ಆ ರಾಮ್ ಮೋಹನ್ ನಮ್ಮ ಕೆಫೆ ಬಗ್ಗೆ ಅಷ್ಟು ಹೊಗಳಿ ಬರೆದಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ತುಂಬ ರುಚಿಯಾಗಿದೆ. ಅಲ್ಲ, ನೀವು ಏನೇ ಮಾಡಿದ್ರೂ ಚೆನ್ನಾಗೇ ಮಾಡ್ತೀರಾ ಬಿಡ್ರಿ. ಹಾಂ ತುಳಸಿಯವರೇ, ನಿಮ್ಗೆ ಹೇಳೋಕ್ಕೆ ಮರ್ತೋದೆ, ಇವತ್ತು ದತ್ತ ಅವರು ಯಾಕೋ ನನಗೆ ಮನೆಗೆ ಬರೋಕ್ಕೆ ಹೇಳಿದ್ದಾರೆ. ನಂದು ಕೆಫೆಗೆ ಸಂಬಂಧಪಟ್ಟಿದ್ದು ತುಂಬ ಕೆಲಸ ಬಾಕಿ ಉಳಿದಿದೆ. ಅದು ಅಲ್ಲದೆ ಅಭಿ ಮದುವೆ ಪ್ರಿಪ್ರೇಷನ್ ಶುರು ಮಾಡಿ ಅಂತ ಬೇರೆ ಹೇಳಿದ್ದೀನಿ. ನೀವೆಲ್ಲ ಏನು ಅಂದ್ಕೊಳ್ಳಲ್ಲ ಅಂದರೆ ನಾನು ನಾಳೆ ಬೆಳಿಗ್ಗೆ ಬರಲ್ಲ ಪ್ಲೀಸ್? ಅಯ್ಯೋ, ಅದಕ್ಕೇನಂತೆ, ಪರವಾಗಿಲ್ಲ. ನೀವು ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಳ್ಳಿ, ನಾನು ಮಾವನವ್ರಿಗೆ ಹೇಳ್ತೀನಿ. ಸರಿ, ಥ್ಯಾಂಕ್ ಯು. ಹಾಂ, ಆಗಲೇ ಕೇಳೋದು ಮರ್ತೋದೆ, ನಿಮಗೆ ನಮ್ಮ ಶಾರ್ವರಿನ ಮೀಟ್ ಮಾಡಿದ್ದು ಖುಷಿ ಆಯ್ತೇನೋ ಅಲ್ವಾ? ಜಗಳನ್ನೇ ಮಾಡಿದ್ರು ಲೆವೆಲ್ ಮೇಂಟೈನ್ ಮಾಡಬೇಕು. ಇಂಥ ಚೀಪ್ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಡ ಅಂತ ಹೇಳಿದೀನಿ ತಾನೆ. ನಿನ್ನ ಸೊಸೆ ಪೂರ್ಣಿ ಹಿಂದೆ ಬಿದ್ದು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಸಾಲದು ಅಂತ ನೀನೀಗ ಮಾಧವ್ ಸರ್ ಕೆಫೆಗೆ ಬಂದಿದ್ಯಾ? ಅತ್ತೆ ಸೊಸೆಗೆ ಹೀಗೆ ದೊಡ್ಡವ್ರ ಮನೆಯವ್ರ ಹಿಂದೆ ಅಲಿಯೋದನ್ನು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ನಿಮ್ಮಂಥ ಜನಗಳಿಗೆ ದುಡ್ಡಿರೋರು ನೋಡಿದರೆ ಬುಟ್ಟಿಗೆ ಹಾಕೊಳ್ಳೋದೇ ಕೆಲಸ ಅನಿಸುತ್ತೆ. ನಿಮ್ಮ ಮನೆಯವರಾದ್ರೂ ನಿಮ್ಮ ಸ್ವಭಾವಕ್ಕೂ ಅವ್ರ ಗುಣಕ್ಕೂ ತುಂಬ ವ್ಯತ್ಯಾಸ ಇದೆ. ದೀಪಿಕಾ, ಇದು ತುಂಬ ಚೆನ್ನಾಗಿದೆ ಅಲ್ವಾ? ದೀಪಿಕಾ, ನಿಂಗಿದು ಓಕೆ ಅಲ್ವಾ? ಶೋ ಮಿ ದಟ್ ಒನ್. ದೀಪಿಕಾ, ನೀನು ನೋಡ್ತಾ ಇರೋ, ನಾನು ಒಂದು ನಿಮಿಷ ಬಂದೆ. ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಕೆಫೆಗೆ ಬಂದಿದ್ದೆ. ಹೋಗ್ಬೇಕಾದ್ರೆ ನೀನು ಕಾಣಿಸ್ದೆ. ಹೇಗಿದ್ಯಾ ಪೂರ್ಣಿ? ಚೆನ್ನಾಗಿದ್ದೀನಿ. ಅಮ್ಮ ಹುಷಾರಾದ್ರಾ? ಹುಷಾರಾಗ್ತಿದ್ದಾರೆ. ಅದಿರಲಿ, ನೀನೇನಿಲ್ಲಿ? ಓ, ಜ್ಯುವೆಲ್ರಿ ಶಾಪಿಂಗಾ? ನಮ್ಮ ಅಭಿ ಮದುವೆ ತಯಾರಿ ನಡೀತಿದೆ. ದೀಪಿಕಾಗೆ ನಮ್ಮನೆ ಕಡೆಯಿಂದ ಕೊಡಬೇಕಾಗಿರೋ ಒಡವೆನೆಲ್ಲ ಪರ್ಚೇಸ್ ಮಾಡೋಕ್ಕೆ ಅತ್ತೆ ಹೇಳಿದ್ರು, ಅದಕ್ಕೆ ಬಂದೆ. ದೀಪಿಕಾ ಅಂದರೆ ಅವತ್ತು ಕೆಫೆಗೆ ಬಂದಿದ್ನಲ್ಲ, ಅವಳು ತಾನೆ? ಅವಳೆ. ಯಾಕೆ ಸಿರಿ, ಹೀಗೆ ಕೇಳ್ತಿದ್ಯಾ? ಏನಿಲ್ಲ, ನಿನಗೂ ಅವಳಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಅವಳು ಬದಲಾಗಿ ನಿನ್ನ ಥರ ಆದರೆ ಸಾಕು. ಆಗ್ತಾಳೆ ಬಿಡಿ ಸಿರಿ. ಹೋಪ್ಸು. ಸರಿ, ನೀನು ಬ್ಯುಸಿ ಇದೆಯಾ ಅನ್ಸುತ್ತೆ. ಯು ಕ್ಯಾರಿ ಆನ್, ಇನ್ನೊಂದ್ಸರಿ ಸಿಗೋಣ. ನೀನು ಎಲ್ಲಿಗೆ ಹೋಗ್ತಿದ್ಯಾ? ಫ್ರೀ ಇದ್ರೆ ಬಾ, ನೀನು ಜ್ಯುವೆಲರೀಸ್ ನೋಡು. ಹೆಣ್ಮಕ್ಳು ಎಷ್ಟೇ ಬ್ಯುಸಿ ಇದ್ರೂ ಜ್ಯುವೆಲ್ರೀಸ್ ನೋಡಬೇಕು ಅಂದರೆ ಫ್ರೀ ಆಗಿಬಿಡ್ತಾರೆ. ಬಾ. ಇಲ್ಲಿ ವರ್ಕ್ ಮಾಡೋಕೆ ಬರೋರು ಯಾರು ಫೋನ್ ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ಫೋಟೋಸ್ ಏನಾದರೂ ಬೇಕು ಅಂದರೆ ನಮ್ಮ ಪೇಜಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಮಾಡ್ತೀವಿ, ನೀವು ಅಲ್ಲಿಂದ ತಗೋಬೋದು. ತುಂಬ ಒಳ್ಳೆ ವ್ಯಕ್ತಿ. ಮನೇನ, ಬಿಸ್ನೆಸ್ನ ಎಲ್ಲ ನಿಭಾಯಿಸ್ತಾಳೆ. ನಿಮ್ಮನ್ನು ಯಾವತ್ತಾದರೂ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀವು ಅವಳ ಜೊತೆ ಕೂತ್ಕೊಂಡು ಮಾತಾಡ್ಬೋದತ್ತೆ. ನಿಮ್ಮನೆಗ?
ಹ್ಞೂ, ಯಾಕೆ ಯಾವಾಗಲೂ ನಾನೇ ನಿಮ್ಮ ಮನೆಗೆ ಬರ್ತಾ ಇರಬೇಕಾ? ಶಾರ್ವರಿ ಅವ್ರಿಗೆ ನನ್ನ ಮೇಲೆ ಎಂಥ ಅಭಿಪ್ರಾಯ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅವ್ರು ಏನೇನು ಮಾತಾಡಿದ್ರು ಅಂತ ಗೊತ್ತಾದರೆ ಸುಮ್ಮನೆ ನೊಂದ್ಕೋತಾರೆ. ಈ ವಿಷಯನ ಇವ್ರಿಗೆ ಹೇಳದೇ ಇರೋದೇ ಒಳ್ಳೆಯದು. ಅವ್ರಿಗೆ ಯಾಕೋ ನನ್ನ ಮುಖ ಕಂಡ್ರಾಗಲ್ಲ. ಈಗ ಅವರಿಂದ ನನ್ನ ಕೆಲಸಕ್ಕೇನು ತೊಂದರೆ ಆಗಲ್ಲ ತಾನೆ? ಎಂಥ ಶನಿನೋ ಈ ಮುದ್ಕ. ಕೈಯಲ್ಲಿ 10 ಲಕ್ಷ ಇದ್ದರೂ ಹೊಟ್ಟೆ ಹಸುವಾಗಿ ಸಾಯ್ತಿದ್ದೀನಿ. ರಕ್ತ ಕುದೀತಾ ಇಲ್ವಾ ನಿನಗೆ ಶೇಷು? ವಯಸ್ಸಾದ ಅತ್ತೆ ಮಾವಂದ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾಳಲ್ಲ, ಅವ್ರಿಗೆಲ್ಲ ಪಾಠ ಕಲಿಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೇನು ಮಾಡೋಣ ಅಂತೀಯ ದತ್ತಣ್ಣ? ನನ್ನ ಫೋನ್ ಎಲ್ಲೋ ಇಟ್ಟಿದ್ನಲ್ಲ, ಪೊಲೀಸಿಗೆ ಫೋನ್ ಮಾಡಿ ಅವಳನ್ನ ಹೇಳ್ಕೊಂಡು ಹೋಗೋಕೆ ಹೇಳ್ತೀನಿ. ಅದು ಹೇಗೆ ಅವಳು ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ತಾಳೆ? ಅಯ್ಯೋ, ಪೊಲೀಸ್ ಎಲ್ಲ ಬೇಡ ದತ್ತಣ್ಣ. ಹೋಗೋದು ನಮ್ಮನೆ ಮರ್ಯಾದೆನೆ. ಅವಳಿಗೆ ಅದೆಲ್ಲ ಏನೂ ಇಲ್ಲ ಅಂತ ನಿನಗೆ ಗೊತ್ತಲ್ಲ. ನಾವೇ ಬೇರೆ ಏನಾದರೂ ಯೋಚನೆ ಮಾಡ್ತೀವಿ. ಹೌದು ದತ್ತಣ್ಣ, ಪೊಲೀಸ್ ಅಂತೆಲ್ಲ ಹೋಗಬೇಡಿ. ಇವಳು ಯಾರಿಗೂ ಬಗ್ಗೋಳಲ್ಲ. ನಾವು ಯಾರಾದರೂ ನಮ್ಮ ಸಂಬಂಧಿಕರ ಮನೆಗೆ ಹೋಗ್ತೀವಿ ಸ್ವಲ್ಪ ದಿನದ ಮಟ್ಟಿಗೆ. ಹೌದು ದತ್ತಣ್ಣ, ಅವಳು ಏನೋ ಹೇಳ್ತಾಳೆ ಅಂತ ನಿಮಗೆಲ್ಲ ಭಾರ ಆಗೋಕ್ಕೆ ನಮಗಿಷ್ಟ ಇಲ್ಲ. ನೋಡು ಶಶು, ಇದೆಲ್ಲ ಬಗೆಹರಿಯೋವರೆಗೂ ನೀವು ನಮ್ಮಲ್ಲೇ ಇರಿ. ಅಲ್ಲ ಕಣೋ, ನಾವು ಫ್ರೆಂಡ್ಸ್ ಮನೆಗೆ ಹೋಗಿ ಇದ್ದು ಬರೋದಿಲ್ವಾ? ಇದು ಹಾಗೇನೆ. ಇಲ್ಲ ದತ್ತಣ್ಣ, ನಮ್ಮ ಸ್ನೇಹ ಹೇಗೆ ಅಂತ ನಿನಗೆ ಗೊತ್ತಲ್ಲ. ಅದು ಹಾಗೆ ಇರಬೇಕು ಅಂದರೆ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ನಮ್ಮ ಸ್ನೇಹ ಹೀಗೆ ಇರಬೇಕು ಅನ್ನೋ ಹಾಗಿದ್ರೆ ನಮ್ಮಲ್ಲೇ ಇರಿ. ಬೇರೆ ವ್ಯವಸ್ಥೆ ಆಗೋವರೆಗೂ ಅಷ್ಟೇ, ಆಮೇಲೆ ನೋಡೋಣ. ಆದರೂ ದತ್ತಣ್ಣ, ಆದರೂ ಇಲ್ಲ ಗೀದರೂ ಇಲ್ಲ, ಬ್ಯಾಗ್ ಇಟ್ಟು ನಡೀರಿ. ದತ್ತಣ್ಣ, ನಿನ್ನ ಉಪಕಾರನ. ಶೇಷು, ಸುಮ್ಮನೆ ಇರೋ ನೀನು. ಸಂಧ್ಯಾ, ಇಂಥ ಚಾನ್ಸ್ ನಿಂಗೆ ಮತ್ತೆ ಸಿಗಲ್ಲ. ಓಡ್ ಬಂದವಳೆ. ಏನ್ರಿದು? ನಂಬಕ್ಕಾಗ್ತಿಲ್ಲ ನನಗೆ. ಸುಮತಿ ಅಕ್ಕ ತೀರ್ ಹೋದ್ಮೇಲೆ ಭಾವ ಒಂಟಿಯಾಗಿ ನರಳ್ತಾ ಇರಬೇಕು ಅಂತ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ ನಾನು. ಆದರೆ ಇಷ್ಟು ದಿನ ಇಲ್ಲದೆ ಈಗ ಯಾರೋ ಇದ್ದಕ್ಕಿದ್ದಾಗ ಬಂದು ಭಾವನ ಲೈಫನ್ನು ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಅಂತಂದರೆ ಕಾಂಟ್ ಇವನ್ ಇಮ್ಯಾಜಿನ್. ಅಂಥದ್ರಲ್ಲಿ ಭಾವ ಇಷ್ಟಪಡ್ತಿರೋ ತುಳಸಿ ಇವಳು ಅಂದರೆ ಅದನ್ನು ಹೇಗೆ ಅರ್ಗಿಸ್ಕೊಳ್ಳಿ? ಇಷ್ಟು ದಿನ ಆ ಭಾವ ಏನು ಮಾಡೋಕ್ಕೆ ಹೋದ್ರು ಅನ್ನೋದನ್ನ ನಾನು ಮೊದಲೇ ಗೆಸ್ ಮಾಡ್ತಿದ್ದೆ. ಆ ಕೆಲಸ ಆಗದೆ ಇರೋ ಥರ ನೋಡ್ಕೊಳ್ತಿದ್ದೆ. ಆದರೆ ಈ ವಿಷಯದಲ್ಲಿ ನಂಗೆ ಗೊತ್ತಿಲ್ಲದೆ ಭಾವ ಇಷ್ಟೆಲ್ಲ ಮುಂದುವರೆದಿದ್ದು ಅಲ್ಲದೆ ಆ ಮಿಡಲ್ ಕ್ಲಾಸ್ ತುಳಸಿನ ಛೇ, ನನ್ನ ಹತ್ರ ಅಷ್ಟು ಸಲ ಅವಮಾನ ಮಾಡಿಸ್ಕೊಂಡವಳನ್ನ ನಿಮ್ಮಣ್ಣ ನನ್ನ ಎದುರುಗಡೆ ನಿಲ್ಲಿಸಿ ನಮ್ಮ ಲೀಡ್ ಶೆಫ್ ಅಂತ ಪರಿಚಯ ಮಾಡಿದ್ರಲ್ಲ, ಉರ್ದು ಹೋಯ್ತು.
ಮೊದಲೇ ಅವಳ ಮುಖ ನೋಡಿದರೆ ನನಗೆ ಮೈ ಪರ್ಚ್ಕೊಳ್ಳೋ ಥರ ಆಗೋದು. ಆದರೆ ಈ ವಿಷಯ ತಿಳಿದ್ಮೇಲೆ ನನಗೆ ನನ್ನ ಮೇಲೆ ಕೋಪ ಬರ್ತಿದೆ ರೀ. ಆ ತುಳಸಿ ವಿಷಯ, ಭಾವ ಅವಳ ಜೊತೆ ಕ್ಲೋಸ್ ಆಗ್ತಿರೋ ವಿಷಯ ನನಗೆ ಮುಂಚೆನೇ ಗೊತ್ತಿದ್ರು ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅವತ್ತೇ ಇವಳು ಯಾರು ಅಂತ ಸೀರಿಯಸ್ ಆಗಿ ಪತ್ತೆ ಮಾಡಿ ಅವಳಿಗೊಂದು ಗತಿ ಕಾಣಿಸಿದ್ರೆ ಇವತ್ತು ಇಂಥ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ. ಅವರಂಥ ಫ್ರೆಂಡ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನನ್ನ ನೋವನ್ನು ಅರ್ಥ ಮಾಡಿಕೊಂಡು ತಮ್ಮದೇ ರೀತಿಯಲ್ಲಿ ಸಮಾಧಾನ ಮಾಡಿದ್ರು. ನನ್ನ ಮನಸ್ಸಿನ ನೆಮ್ಮದಿಯನ್ನು ಬೇರೆ ಯಾರೂ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನನ್ನ ನಂಬಿಕೆ ಗಟ್ಟಿಯಾಯಿತು. ನಂಬಕ್ಕಾಗ್ತಿಲ್ಲ ರೀ. ಭಾವ ನಿಶ್ಚಿತಾರ್ಥ ದಿನ ಅಷ್ಟು ನೋವಾಗಿದ್ದು, ಅಷ್ಟು ಬೇಗ ಸಮಾಧಾನ ಮಾಡಿಕೊಂಡಿದ್ದು ಅವಳು ಮನೆಗೆ ಹೋಗಿದ್ದಕ್ಕ. ಇಷ್ಟು ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಮಾಡದೇ ಇದ್ದವರು ಈಗ ಮಾಡ್ಕೊಂಡಿದ್ದು ಅವಳಿಂದನಾ? ಅವಳು ಆ ಆಸ್ಪತ್ರೆಯಲ್ಲಿ ಇದ್ದಾಳಂತ ಇಡೀ ದಿನ ಆಸ್ಪತ್ರೆಯಲ್ಲಿದ್ರಲ್ಲ, ಇಷ್ಟೆಲ್ಲ ಮಾಡಿದ್ದು ಆ ಮಿಡಲ್ ಕ್ಲಾಸ್ ಹೆಂಗಸಿಗೋಸ್ಕರನಾ? ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಈ ಶಾರ್ವರಿ ಮೈಂಡು ಬ್ಲ್ಯಾಂಕ್ ಆಗ್ತಿದೆ ರೀ. ಏನು ಮಾಡಲಿ ನಾನು, ಏನು ಮಾಡಲಿ? ದೀಪಿಕಾ, ನಿಂಗಿದು ಚೆನ್ನಾಗಿದೆ ಅಲ್ವಾ? ನೋ, ನನಗೆ ಇಷ್ಟು ಗ್ರ್ಯಾಂಡ್ ಇಷ್ಟ ಆಗಲ್ಲ. ನನ್ನ ಟೇಸ್ಟ್ ನಿಮಗೆ ಗೊತ್ತಲ್ವಾ? ಸೊ ಇದನ್ನೇ ಪ್ಯಾಕ್ ಮಾಡಿಬಿಡಿ. ಓಕೆ, ಶೆಲ್ ವಿ ಲೀವ್? ಒಂದು ನಿಮಿಷ, ಮಾಂಗಲ್ಯ ಸರ ನೋಡೇ ಇಲ್ವಲ್ಲ? ಮಾಂಗಲ್ಯ ಸರ ತೋರಿಸ್ತೀರಾ? ದೀಪಿಕಾ, ಇದು ತುಂಬ ಚೆನ್ನಾಗಿದೆ, ನೋಡ್ತೀಯಾ? ಪೂರ್ಣಿ, ಒಂದೊಂದು ಮನೇಲಿ ಒಂದೊಂದು ಥರ ತಾಳಿ ಚೈನ್ ಹಾಕೋಬೇಕು ಅಂತ ಸಂಪ್ರದಾಯ ಇರುತ್ತಲ್ಲ, ನಿಮ್ಮನೇಲೂ ಆ ಥರ ಎಲ್ಲ ಫಾಲೋ ಮಾಡ್ತಾರಾ? ಹ್ಞೂ ಸಿರಿ, ಅದಕ್ಕೆ ಆ ಥರದ್ದೇ ನೋಡ್ತಿದ್ದೀನಿ. ನಮ್ಮ ಮನೇಲಿ ಇಂಥದ್ದೇ ಹಾಕೋಬೇಕು ಅಂತ ಸಂಪ್ರದಾಯ ಇದೆ. ಸಾರಿ, ನನಗಿಷ್ಟುದ ಚೈನ್ ಬೇಡ. ತುಂಬ ಶಾರ್ಟಾಗಿ ಥಿಕ್ ಲೈನ್ ಥರ ಬರುತ್ತಲ್ಲ, ಆ ಥರ ತೋರಿಸಿ. ದೀಪಿಕಾ, ನೀನು ಆ ಥರ ನಿಧಾನವಾಗಿ ತೊಗೊಳ್ವಂತೆ. ಅಟ್ಲೀಸ್ಟ್ ಮದುವೆ ಟೈಮಲ್ಲಿ ಇದೇ ಥರ ಹಾಕಬೇಕು ಅಂತ ನಮ್ಮನೆ ಸಂಪ್ರದಾಯ ಇದೆ. ಏನು ಗುಗ್ಗುಗಳು, ಸ್ವಲ್ಪನೂ ಮಾಡ್ರನ್ ಫ್ಯಾಷನ್ ಸೆನ್ಸ್ ಇಲ್ಲ. ಸಂಪ್ರದಾಯ ಅಂತೆ ಎಲ್ಲ ಈ ಸಿರಿನೇ ಕಿವಿ ಚುಚ್ಚಿರೋದು ಅನ್ಸುತ್ತೆ. ದೀಪಿಕಾ, ಕೇಳಿಸ್ತಾ? ಬಟ್ ನನಗಿದು ಇಷ್ಟ ಇಲ್ಲ ಪೂರ್ಣಿ. ನಾನು ಮದುವೆಲಿ ಹೆಂಗೆ ರೆಡಿ ಆಗ್ತೀನಿ ಅಂತ ನಿಮ್ಗೆ ಐಡಿಯಾ ಇದೆಯಲ್ವಾ? ಆ ಕಾಸ್ಟ್ಯೂಮ್ಗೆ ಈ ಸರ ಎಲ್ಲ ಮ್ಯಾಚ್ ಆಗುತ್ತಾ? ಇದು ಮ್ಯಾಚ್ ಪ್ರಶ್ನೆ ಅಲ್ಲ ದೀಪಿಕಾ. ನಿನ್ಗೆ ಇಷ್ಟ ಆಗಿದ್ದೂ ತಗೋ, ಪರವಾಗಿಲ್ಲ. ಆದರೆ ಮದುವೆಲಿ ಇಂಥದ್ದೇ ಕೊಡಬೇಕು ಅಂತ ಸಂಪ್ರದಾಯ ಇದೆ ಅಂತ ಹೇಳಿದೆ. ಓಕೆ ಪೂರ್ಣಿ, ಇಟ್ಸ್ ಫೈನ್. ಇದನ್ನೇ ಪ್ಯಾಕ್ ಮಾಡಿ. ಇದನ್ನು ಪ್ಯಾಕ್ ಮಾಡಿ. ಬ್ಯಾಗೇನೋ ಇಟ್ಕೊಂಡಿದ್ದೀಯಾ? ಎಲ್ಲಿಂದ ಬರ್ತಿದ್ದೀಯಾ? ಅದು ಅಷ್ಟು ಹೊತ್ತಿಂದ ಕಾಣಿಸ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದೆ? ಏನಿದೆ ಬ್ಯಾಗಲ್ಲಿ? ಅದು ತಾತ, ನೀವೇನೋ ಮನೆ ಬಿಟ್ಟು ಹೋಗು ಅಂದ್ರಿ. ಆದರೆ ನನಗೆ ಈಗಲೇ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ತಾತ. ಅದಕ್ಕೆ
ಪ್ರಸಾದ್ ಹತ್ರ ಮಾವನ ಮನೆಯಿಂದ ಒಂದೆರಡು ಬಟ್ಟೆ ತೊಗೊಂಬಂದು ಕೊಟ್ಟು ಹೋಗಿ ಅಂತ ಹೇಳಿದ್ದೆ. ಅವರು ಪಕ್ಕದ ಬೀದಿಗೆ ಬಂದು ಕೊಟ್ಟು ಹೋದರು. ಅದನ್ನು ತರ್ತಿದ್ದೆ ಅಷ್ಟೆ. ಗಂಡನ ಮನೆಗೆ ಹೋಗಿ ಲಕ್ಷಣವಾಗಿ ಸಂಸಾರ ಮಾಡೋದು ಬಿಟ್ಟು ಅಲ್ಲಿಂದ ಬಟ್ಟೆ ತರಿಸ್ಕೋತಾ ಇದ್ದೀಯಲ್ಲ, ಬುದ್ಧಿ ಇದೆಯಾ ನಿನಗೆ? ನಿಮ್ಮ ಅಮ್ಮನ ಮುಖ ನೋಡಿಕೊಂಡು ಎಲ್ಲ ಸಹಿಸ್ಕೋತಾ ಇರೋದು ಅಷ್ಟೇ. ಹಾಗಂತ ಇನ್ನು ಒಂದೇ ಒಂದು ತಪ್ಪು ಮಾಡಿದ್ರು ನೀನು ಈ ಮನೆಯಲ್ಲಿ ಇರೋದಿಲ್ಲ. ಅಯ್ಯೋ, ಇನ್ಯಾವುದೂ ತಪ್ಪು ಮಾಡಲ್ಲ ತಾತ. ನಂಬದೇ ನೋಡು, ಶೇಷು ಗೋದಾವರಿ ನೊಂದ್ಕೊಂಡಿದ್ದಾರೆ. ಅವ್ರು ಇನ್ನೊಂದಷ್ಟು ದಿವಸ ನಮ್ಮಲ್ಲೇ ಇರ್ತಾರೆ. ಅವ್ರ ಎದುರಿನಲ್ಲಿ ಮಾನ ಮರ್ಯಾದೆ ಕಳೀದೆ ಲಕ್ಷಣವಾಗಿರೋದನ್ನು ಕಲಿ. ಸರಿ ತಾತ. ಮದುವೆ ಶಾಸ್ತ್ರ ಆದಮೇಲೆ ಇದೆಲ್ಲ ನಿನ್ನ ಕೈಗೆ ಸೇರುತ್ತೆ. ಈ ದೀಪಿಕಾ ನಂಗೆ ಕ್ಲೋಸ್ ಫ್ರೆಂಡ್ ಅಲ್ಲ, ಬಟ್ ಆ ಸಿರಿ ಗತಿಗೆ ಕಾಣಿಸ್ತಾಳೆ ಅಂದರೆ ನನಗೇನು ಬೇಜಾರಿಲ್ಲ. ಈಗ ಇವಳು ಸಿಕ್ಕಾಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡಬೇಕು. ಕೆಫೆಗೆ ನಂಗೆ ಅವಮಾನ ಆಗ್ತಿದ್ರೆ ನೀನು ಖುಷಿ ಪಟ್ಟೆ ಅಲ್ವಾ? ಈಗ ಅನುಭವಿಸು ಶಿಕ್ಷಣ. ಯಾಕೆ ಹೀಗೆ ಸೌಂಡ್ ಬರ್ತದೆ? ನಾನೇನು ತೊಗೊಂಡಿಲ್ವಲ್ಲ. ತುಳಸಿಯವರೇ, ನಿಮ್ಗೆ ಹೇಳೋಣ ಅಂತ ಬಂದೆ. ನೀವೇನೋ ಕೆಲಸದಲ್ಲಿ ಬ್ಯುಸಿಯಾಗಿದ್ರಿ, ಅದಕ್ಕೆ ಹಾಗೆ ಹೊರಟ್ಬಿಟ್ಟೆ. ನೀವು ಬಂದರೆ ಅದು ಹೇಗೆ ತೊಂದರೆ ಆಗತ್ತೆ ಹೇಳಿ? ಕೆಲವರಿಂದ ಸಮಯ ಹರಣ ಆಯಿತು ಅನಿಸುತ್ತೆ, ಇನ್ನು ಕೆಲವರು ಬಂದು ಮಾತಾಡ್ಸಿದ್ರೆ ಅವರಿಂದನೇ ಸಮಯಕ್ಕೆ ಬೆಲೆ ಬಂತು ಅನಿಸುತ್ತೆ. ಅಂದರೆ ಬೆಸ್ಟ್ ಫ್ರೆಂಡ್ ಜೊತೆ ಇದ್ದರೆ ನಮ್ಗೆ ಹಾಗೆ ಅನಿಸುತ್ತಲ್ವಾ? ನಾನು ಮನೆ ಕಡೆ ಹೊರಟೆ, ನಿಮ್ಮನ್ನು ಡ್ರಾಪ್ ಮಾಡಲಾ? ಪರವಾಗಿಲ್ಲ ಮಾಧವ್ ಅವರೇ, ನಾನು ಆಟೋದಲ್ಲೇ ಹೋಗ್ತೀನಿ. ಸರಿ, ರಸ್ತೆ ದಾಟುವಾಗ ಹುಷಾರು. ಮಾಧವ್ ಅವರೇ, ನಿಮ್ಗೊಂದು ವಿಷಯ ಹೇಳೋದೇ ಮರ್ತೋಗಿದ್ದೆ. ನೀವು ರಸ್ತೆ ದಾಟೋದ್ರ ಬಗ್ಗೆ ಹೇಳಿದಾಗ ಈಗ ನನಗೆ ನೆನಪಾಯ್ತು. ನಾನು ರಸ್ತೆ ದಾಟೋದಕ್ಕೆ ಕಷ್ಟಪಡ್ತಾ ಇದ್ದಾಗ ಯಾರೋ ಒಬ್ಬ ಹುಡುಗ ಬಂದು ಅವನಿಗೆ ನನ್ನ ಕೈ ಹಿಡ್ಕೊಂಡು ನನಗೆ ರಸ್ತೆ ದಾಟಿಸ್ದ. ಸಾಲದು ಅಂತ ಅವ್ನ ಮೊಬೈಲಲ್ಲೇ ನನಗೆ ಆಟೋನೂ ಬುಕ್ ಮಾಡಿಕೊಟ್ಟ. ಆಕ್ಸಿಡೆಂಟ್ ಆದಮೇಲೆ ನನಗೆ ರಸ್ತೆ ದಾಟೋದಕ್ಕೆ ಭಯ ಆಗ್ತಾ ಇತ್ತು. ಅದನ್ನು ಆ ಹುಡುಗ ಅರ್ಥ ಮಾಡಿಕೊಂಡು ನನಗೆ ರಸ್ತೆ ದಾಟೋದಕ್ಕೆ ಸಹಾಯ ಮಾಡ್ದ. ಇಂಟ್ರೆಸ್ಟಿಂಗ್. ಈಗಿನ ಕಾಲದಲ್ಲೂ ಅಂಥವ್ರು ಇದ್ದಾರೆ ನೋಡಿ. ನಮ್ಮ ಪಾಪು ಆಫೀಸ್ಗೆ ಊಟ ತಗೊಂಡು ಹೋದಾಗ ಅವನ ಪರಿಚಯ ಆಯಿತು. ಅದನ್ನೇ ನೆನ್ಪಿಟ್ಕೊಂಡು ಬಂದು ಸಹಾಯ ಮಾಡ್ದ. ಅವನ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ. ನಿಮಗೆ ಖುಷಿ ಆಯಿತು ಅನ್ನೋದು ಕೇಳಿ ನನಗೂ ಖುಷಿ ಆಯ್ತು. ಇದನ್ನ ಬೆಳಗಿಂದ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ. ನನಗೆ ಖುಷಿ ಆದರೆ ಬೇಜಾರಾದರೆ ಅದನ್ನೆಲ್ಲ ಒಂದ್ಸಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಸುತ್ತೆ, ಅದಕ್ಕೆ ಹೇಳಿದೆ.